ಫುಲ್ ಕ್ರಾಲಿಂಗ್. ಇದು ಮ್ಯಾನ್ ವರ್ಸಸ್ ವೈಲ್ಡಲ್ಲಿ ಬ್ರೇಲ್ ಗ್ರಿಲ್ಸ್ ಹೋದಾಗ ಹೋಗ್ತಾ ಇದೆಯಾ? ಅವ್ನು ಕ್ಯಾಮರಾಮ್ಯಾನ್. ಇಲ್ಲಿಂದ ನೋಡಿ ಪ್ರಾಪರ್ ಎಲಿವೇಶನ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 60-70 ಡಿಗ್ರಿ ಫುಲ್ ಬಾಡಿನ ಫ್ರಂಟ್ ಬೆಂಡ್ ಮಾಡಿ ನಡಿಬೇಕು, ಇಲ್ಲಾಂದರೆ ಬಾಡಿ ಬ್ಯಾಲೆನ್ಸೇ ಸಿಗಲ್ಲ. ಅವು ನಿಜವಾಗ್ಲೂ ಟಫೆಸ್ಟ್ ರೂಟಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಬೆಟ್ಟಕ್ಕೆ ಇದು ರೂಟೇ ಅಲ್ಲ, ಯಾಕೆಂದರೆ ನಾನು ಆಗ ಹೇಳಿದ ಥರ ರಾಕಿ ಪ್ಯಾಚ್ ಸ್ಟಾರ್ಟ್ ಆಗಿದೆ. ಫುಲ್ ರೇಲಿಂಗ್ಸ್ ಹಾಕಿದ್ದಾರೆ, ಬಟ್ ಒಳ್ಳೆ ಇನ್ಕ್ಲೈನ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೂರ್ಣಿ ಬಚ್ಚು ವಿಲಾಗ್ಸ್. ಆಫ್ಟರ್ 2 weeks ನಾವೀಗ ಇನ್ನೊಂದು ಟ್ರೆಕ್ಕಿಂಗ್ ಹೊರಟಿದ್ದೇವೆ ನಿಯರ್ ಕೃಷ್ಣಗಿರಿ. ಬೆಳಗ್ಗೆ ನಾವು 4:15ಗೆ ಹೊರಟಿದ್ದೇವೆ. ಸೊ ಈಗ ನೋಡಿದ್ರೆ ನಾವು ಹೊಸೂರು ದಾಟಿ ಕೃಷ್ಣಗಿರಿ ಹತ್ರ ಹೋಗ್ತಾ ಇದೀವಿ. ಸ್ವಲ್ಪ ಬೆಳಗಾಗೋದ್ರಲ್ಲಿದೆ. ಸೊ ಆದಷ್ಟು ಸನ್ರೈಸ್ ಸಿಗದಿದ್ರು ಒಂದು ಒಳ್ಳೆ ಸೂರ್ಯೋದಯದ ಟೈಮಲ್ಲೇ ಹೋಗ್ಬೇಕು ಅಂತ ಆಸೆ. ನೋಡೋಣ ಹೆಂಗಿರುತ್ತೆ ರೋಡು ಅಂತ. ನಾವೀಗ ಕೃಷ್ಣಗಿರಿ ರೀಚ್ ಆಗಿದ್ದೀವಿ. ಕೃಷ್ಣಗಿರಿಯಿಂದ ನಾವು ಹೋಗ್ತಿರೋ ಟ್ರೆಕ್ ಬೇಸ್ಗೆ 20 ಕಿಲೋಮೀಟರ್ಸ್ ಇದೆ. ಸನ್ ರೈಸ್ ಆಗ್ತಾ ಇದೆ ನೋಡಿ ಅಲ್ಲಿ. ನಮ್ಗಿನ್ನ 10 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ಇನ್ನು ಹಾರ್ಡ್ಲಿ ಒಂದು 10-15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಇಲ್ಲೆಲ್ಲ ಫುಲ್ ಭತ್ತ ಫಾರ್ಮಿಂಗ್ ಮಾಡಿದ್ದಾರೆ. ನಾವು ಟ್ರೆಕ್ ಬೇಸ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ನಾವು ಬಂದಿರೋದು ಇವತ್ತು ಕೃಷ್ಣಗಿರಿಯಲ್ಲಿ ಫೇಮಸ್ ಆಗಿರೋದು ಪೆರಿಯಾಮಲೈ ಟ್ರೆಕ್ಕಿಂಗ್ ಅಂತ. ಸೊ ಇದರ ಬೇಸ್ ಪಾಯಿಂಟ್ ಹಿಂಗಿದೆ, ಟೆಂಪಲ್ ಇದೆ ಕೆಳಗಡೆ, ಮತ್ತು ಪಾರ್ಕಿಂಗ್ಗೆ ತುಂಬ ಸ್ಪೇಸ್ ಜಾಗ ಇದೆ. ಇದೇ ಬೆಟ್ಟ. ಸೊ ಪೆರಿಯಾಮಲೈ ಟ್ರೆಕ್ಕಿಂಗ್ ಇದು ಅಪ್ರಾಕ್ಸ್ 3435 ಫೀಟ್ ಇದೆ. ಸೊ ನೋಡ್ಬೋದು, ತುಂಬ ದೊಡ್ಡ ಎಲಿವೇಶನ್ ಇದೆ. ಟೆಂಪಲ್ ಬಿಹೈಂಡ್ ಸ್ಟೆಪ್ಸ್ ಇದೆ. ಇಲ್ಲಿಂದ ಟ್ರೆಕ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಟ್ರೆಕ್ ಮಾಡೋಕ್ಕೆ ನಾನು ಮತ್ತು ಪ್ರಶಾಂತ್ ಇಬ್ಬರೇ ಬಂದಿದ್ದೀವಿ. ಹಾಯ್ ಪ್ರಶಾಂತ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿತ್ತು ನಿಮ್ಮ 2 hours ಡ್ರೈವ್? ಸೂಪರ್. ರೋಡ್ ಖಾಲಿ ಇತ್ತು, ಸಂಡೇ ಆದರೂ ಅಷ್ಟು ಜನ ಇರಲಿಲ್ಲ. ಸೊ ಯಾರಿಗೂ ವೆಯ್ಟ್ ಮಾಡಲಿಲ್ಲ. ವಿ ಜಸ್ಟ್ ಕೇಮ್ ಫಾರ್ ದಿಸ್ ಟ್ರೆಕ್. ವಿ ಆರ್ ದ ಫಸ್ಟ್ ಒನ್ ಟು ಗೋ ದೇರ್. ಯಾರೂ ಇಲ್ಲ, ಯಾವ ಗಾಡಿನೂ ಇಲ್ಲ ವೆಹಿಕಲಲ್ಲಿ, ಪಾರ್ಕಿಂಗಲ್ಲಿ. ಹಾಗೆ ಫುಲ್ ಖಾಲಿ ಇದೆ. ಲೆಟ್ಸ್ ಗೋ. ಗೈಸ್, ಲುಕ್ ಎಟ್ ದಿಸ್ ಚಾರಂಟೆ. ಆಲ್ಮೋಸ್ಟ್ ಡಜನ್ ಇದೆ ಇಲ್ಲಿ. ಇಲ್ಲೇನೋ ಚಾರಂಟೆ ಅದು ಲೋಕ ಅನ್ಸುತ್ತಪ್ಪ. ಆಲ್ಮೋಸ್ಟ್ ಒಂದು 1000 ಬಿದ್ದಿದೆ. ಆ್ಯಸ್ ಪರ್ ಗೂಗಲ್ ಈ ಟ್ರೆಕ್ ಮಾಡೋಕ್ಕೆ ಒಂದು ಸೈಡ್ 2.5 ಗಂಟೆ ಬೇಕಂತೆ, ಹಾಗೂ ಡಿಸೆಂಡ್ ಮಾಡೋಕ್ಕೆ 1.5-2 hours ಬೇಕು ಅಂತ ಹೇಳುತ್ತೆ. ಈಗ ನೀವು ನೋಡ್ಬೋದು ಟೈಮ್ 6:45 ನಮ್ಮ ಟ್ರೆಕ್ ಸ್ಟಾರ್ಟ್ ಆಗಿದೆ. ಸೊ ನೋಡುವ ಗೂಗಲ್ ಟೈಮ್ಗೂ ನಮ್ಮ ಟ್ರೆಕ್ ಟೈಮು ಹೆಂಗೆ ಮ್ಯಾಚ್ ಆಗುತ್ತೆ ಅಂತ. ಮೊದಲೇ ಹೇಳಿದ ಹಾಗೆ ನಾವು ಹೋಗ್ತಿರೋ ಜಾಗ ಪೆರಿಯಾರ್ ಮಲೈ, ಅಂದರೆ ದೊಡ್ಡ ಬೆಟ್ಟ ಅಂತ ಕನ್ನಡಕ್ಕೆ ಕನ್ವರ್ಟ್ ಮಾಡಿದರೆ. ಇನಿಷಿಯಲಿ ಒಂದು 300-400 ಸ್ಟೆಪ್ಸ್ ಇದೆ. ಅದಾದಮೇಲೆ ನೋಡಿದ್ರೆ ಈ ಥರ ರಾಕಿ ಪ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಇನಿಷಿಯಲಿ, ಏನು ಅಂದರೆ ಯಾರಿಗಾದರೂ ಡೊನೇಟ್ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ಡೊನೇಟ್ 1 ಸ್ಟೆಪ್. ನನಗೆ ಅನ್ಸೋದು ಈ 300-400 ಸ್ಟೆಪ್ಸು ಡೊನೇಷನಿಂದ ಬಂದಿರೋದು ಅಂತ. ಪರ್ ಸ್ಟೆಪ್ಸಿಗೆ ಅವರು 2500 ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಸ್ಟೆಪ್ಸ್ಗಿಂತ ಈ ಥರ ರಾಕಿ ಪ್ಯಾಚಸ್ ಕ್ಲೈಮ್ ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿದೆ, ಹಾಗೂ ತುಂಬ ನ್ಯಾಚುರಲ್ ಆಗಿದೆ. ಇನಿಷಿಯಲಿ ತೋರಿಸಿದ್ದ ಹಾಗೆ ಚಾರಂಟೆ 1-2 ಅಲ್ಲ, ಆಲ್ಮೋಸ್ಟ್ 1,00,000 ಚಾರಂಟೆ ಇದೆ ಇಲ್ಲಿ. ನೀವು ನೋಡ್ಬೋದು, ದಾರಿ ಉದ್ದಕ್ಕೂ 1-2 ಅಲ್ಲ, ಹೀಗೆ ರಾಶಿ ಬಿದ್ದುಕೊಂಡಿದೆ. ಸೊ ಈ ಬೆಟ್ಟನ ಕಾಪಾಡೋದೇ ಒಂದು ಚಾರಂಟೆ ಅಂತ ಅನಿಸುತ್ತೆ. ಯಾಕೆಂದರೆ ಯಾರಾದರೂ ನೈಟ್ ಟ್ರೆಕ್ಕಿಂಗ್ ಎಲ್ಲ ಬಂದು ಇದನ್ನು ನೋಡಿಬಿಟ್ರೆ ಗ್ಯಾರಂಟಿ ಶಾಕ್ ಆಗುತ್ತೆ. ಒಂದು ಫಸ್ಟ್ ಲೆವೆಲ್ ಆಫ್ ಸ್ಟ್ರೆಚ್ ದಾಟಿದ ಮೇಲೆ ಒಂದು ಸಣ್ಣ ಟೆಂಪಲ್ ಸಿಗುತ್ತೆ. ಇಲ್ಲಿ ಒಂದು ವಾಟರ್ ಸೋರ್ಸ್ ಇದೆ. ಇದೊಂಥರ ಹೀಗೆ
ನಂದಿಯಿಂದ ನೀರು ಬೀಳುತ್ತೆ, ಒಂಥರ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಟ್ರೆಕ್ ಮಾಡೋದು ಬೆನಿಫಿಟ್ ಇದೆ. ನಾನು ಮತ್ತು ಪ್ರಶಾಂತ್ ಇಬ್ಬರೇ ಇದ್ದೀವಿ ಬೆಟ್ಟದಲ್ಲೇ, ಬೇರೆ ಯಾರೂ ಇಲ್ಲ. ಇಡೀ ಬೆಟ್ಟ ನಮ್ಮಿಬ್ಬರಿದೆ. ಯಾರೇ ಟ್ರೆಕ್ ಮಾಡಬೇಕಂತ ಅಂದ್ಕೊಂಡ್ರು ಅರ್ಲಿ ಮಾರ್ನಿಂಗ್ ಟ್ರೆಕ್ ಸ್ಟಾರ್ಟ್ ಮಾಡಿ. ಸೊ ಪೀಸ್ಫುಲ್ಲಾಗಿ ನೀವು ಅಥವಾ ನಿಮ್ಮ ಗ್ರೂಪ್ ಅವ್ರು ಮಾತ್ರ ಟ್ರೆಕ್ ಮಾಡ್ತಾ ಇರ್ತೀರಾ, ಅದು ಒಂದೇ ಹೈ ಬೆನಿಫಿಟ್. ಇವತ್ತು ನಾನು ಪ್ರಶಾಂತ್ನ ಮುಂದೆ ಟ್ರೆಕ್ ಮಾಡೋಕ್ಕೆ ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾವಾಗಲೂ ಅವನೇ ಮಾತಾಡ್ತಾ ಇರ್ತಾನೆ. ಫಾರ್ ಎ ಚೇಂಜ್ ಓವರ್ ಫುಲ್ ಚಾರಂಟೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಫುಲ್ ಎಲ್ಲ ಕಡೆ ಚಾರಂಟೆ. ಯಾರಿಗಾದ್ರು ಬಗ್ ಫೋಬಿಯಾ ಇದ್ರೆ ಇಲ್ಲಿ ಬನ್ನಿ, ಒಂಥರ ಫೋಬಿಯಾ ಹೋಗುತ್ತೆ, ಇಲ್ಲಾಂದ್ರೆ ನೀವು ಹೋಗ್ತೀರಾ. ಈ ಬೆಟ್ಟನ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಟೆರೇನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಬೆಟ್ಟದಲ್ಲಿರೋ ದಾರಿ ಒಮ್ಮೆ ಇನ್ಕ್ಲೈನ್ ಸ್ಟಾರ್ಟ್ ಆದರೆ ನಿಲ್ಲದೇ ಇಲ್ಲ, ಹತ್ತತಾನೇ ಇರ್ತೀವಿ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್. ಈಗ ನೋಡಿ ನಮಗೆ ಆಫ್ಟರ್ ಒಂದು ಕಿಲೋಮೀಟರ್ ಹತ್ತಿದ ಮೇಲೆ ಸ್ವಲ್ಪ ಸ್ಟ್ರೈಟ್ ದಾರಿ ಸಿಕ್ಕಿದೆ. ಈಗ ನೋಡಿ ಮತ್ತೆ ಇನ್ಕ್ಲೈನ್ ಸ್ಟಾರ್ಟ್ ಆಗಿದೆ. ಸೊ ಇದರಿಂದಾಗಿ ಎಲ್ರಿಗೂ ಒಂಥರ ಎಂಡೋರೆನ್ಸ್ ಚೆಕ್ ಮಾಡುತ್ತೆ. ನಿಮ್ಮದು ಎಂಡೋರೆನ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನಡಿಬೋದು ನೀವು. ನಿಮ್ಮ ಕಂಪ್ಲೀಟ್ ಫಿಸಿಕಲ್ ಟೆಸ್ಟ್ ಯಾರಿಗೆಲ್ಲ ಮಾಡಬೇಕು ಅಂತಿದ್ದೀರಾ, ಈ ಬೆಟ್ಟ ಹತ್ತಿದ್ರೆ ಟೆಸ್ಟ್ ಆಗುತ್ತೆ. ಯಾವುದೇ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಿಲ್ಲ, ಯಾವುದೇ ಪಾರ್ಟ್ ವೀಕ್ ಇದ್ದರೂ ಅದೇ ಹೇಳುತ್ತೆ, ಇಲ್ಲಿ ನೋಯ್ತಾ ಇದೆ, ಅಲ್ಲಿ ನೋಯ್ತಾ ಇದೆ ಹೇಳಿ. ಟೈಮ್ ಚೆಕ್. ನಾವೀಗ ಹತ್ತಕ್ಕೆ ಶುರು ಮಾಡಿ 29 ನಿಮಿಷ ಆಯಿತು. ಸೊ ದಿಸ್ ದ ಫಸ್ಟ್ ಲೆವೆಲ್. ನಾವು ಹೀಗೆ ಈ ಕಾಡೊಳಗಿಂದ ಹೊರಗೆ ಬರ್ತೀವಿ. ಕಾಡೊಳಗಿಂದ ಹಿಂಗೆ ಹೊರಗೆ ಬಂದರೆ ದಿಸ್ ಈಸ್ ದ ಫಸ್ಟ್ ವ್ಯೂ ಪಾಯಿಂಟ್. ಇಟ್ಸ್ ಬ್ಯೂಟಿಫುಲ್. ತುಂಬ ಜನ ಅಂದರೆ ಇಲ್ಲಿ ಅಷ್ಟು ಟ್ರೆಕ್ಕರ್ಸ್ ಬರಲ್ಲ. ಮತ್ತು ಇನ್ನೊಂದೇನು, ಪ್ಲೇಸ್ ತುಂಬ ಕ್ಲೀನ್ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಇವಾಗ ನೀವು ಒಂದು ಪ್ಲೇಸ್ ತೋರಿಸ್ತೇನೆ ನೋಡಿ. ನಾವು ಆ್ಯಕ್ಚುಲಿ ಒಂದು ಬೆಟ್ಟ ಹತ್ತಿ ಎರಡನೇ ಬೆಟ್ಟ ಹತ್ತುತ್ತಾ ಇದ್ದೀವಿ. ಈಗ ನೀವು ನೋಡ್ಬೋದು ಇದರಲ್ಲಿ ನೋಡಿ, ಕೆಳಗೆ ಊರು ಕಾಣಿಸ್ತಾ ಇದೆ ನೋಡಿ, ವೈಟ್. ಅದೊಂದು ಊರು. ಅದಾದಮೇಲೆ ಒಂದು ಬೆಟ್ಟ ಹತ್ತಿದ್ವಿ, ಅದ್ರ ಮೇಲೆ ಈಗ ಇನ್ನೊಂದು ಬೆಟ್ಟದಲ್ಲಿದ್ದೀವಿ. ಹಾಗೆ ಹೋದರೆ ನೋಡಿ, ಇದು ಪೀಕ್ ಅಲ್ಲ, ಇದು ಒನ್ ಸೈಡ್ ಆಫ್ ಪೀಕ್. ಇದ್ರ ಮೇಲೆ ಇನ್ನೊಂದು ದೊಡ್ಡ ಬೆಟ್ಟ ಇದೆ. ಸೊ ಇದು ಲೆಂದಿ ಇದೆ, ಸಣ್ಣ ಟ್ರೆಕ್ ಅಲ್ಲ. ಚೆನ್ನಾಗಿ ಎಂಡೋರೆನ್ಸ್ ಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡ್ಕೊಂಡು ಇದ್ದವರೇ ಬರ್ಬೋದಷ್ಟೇ. ಇಲ್ಲ ಅಂತಿದ್ರೆ ತುಂಬ ಲೆಂತಿ ತಗೊಳುತ್ತೆ. ಅದಕ್ಕೋಸ್ಕರ ಗೂಗಲಲ್ಲಿ ಮೆನ್ಷನ್ ಮಾಡಿರ್ಬೋದು 3 hours ತಗೊಳುತ್ತೆ, 2.5 hours ತಗೊಳುತ್ತೆ ಅಂತ. ನೋಡೋಣ, ನಾವು ಜಸ್ಟ್ 40 minutes ಆಯ್ತು ಅಷ್ಟೇ ಸ್ಟಾರ್ಟ್ ಮಾಡಿ. ನಮಗೆ ಎಷ್ಟು ಹೊತ್ತು ತಗೊಳುತ್ತೆ ಅಂತ ನೋಡೋಣ. ನೋಡಿ, ನಾವು ಅಲ್ಲಿ ಕಾಣಿಸ್ತಿರ್ಬೋದು ನಡುವಲ್ಲಿ ನಿಮಗೆ ವೈಟ್ ಡಾಟ್ಸ್. ನಾವು ಆ ಊರಿಂದ ಹೊರಟದ್ದು. ಅಲ್ಲಿಂದ ಒಂದು ಬೆಟ್ಟ ಹತ್ತಿದ್ವಿ. ಅದಾಗಿ ಇಲ್ಲಿ ನೋಡ್ಬೋದು ನೀವು 2 ಬೆಟ್ಟ ಹತ್ತಿ ಈಗ 3ನೇ ಬೆಟ್ಟ ಹತ್ತಲಿಕ್ಕೆ ನಿಂತಿದ್ದೇವೆ. ವಿ ಜಸ್ಟ್ ಟುಕ್ ಒನ್ ಬ್ರೇಕ್. ಇಲ್ಲಿಂದ ಫುಲ್ ಸ್ಟೀಪ್ ಸ್ಟಾರ್ಟ್ ಆಗುತ್ತೆ. ರೇಲಿಂಗ್ಸ್ ಬೇರೆ ಹಾಕಿದ್ದಾರೆ ಹೆಂಗೆ ಹೋಗಬೇಕು ಅಂತ ಹೇಳಿ. ಯಾಕೆಂದರೆ ಇಲ್ಲಿಂದ ಫುಲ್ ರಾಕಿ ಪ್ಯಾಚ್. ನನ್ನ ಪ್ರಕಾರ ಇದ್ರ ಮೇಲೆ ಹೋದರೆ ನಮಗೆ ಪಾಯಿಂಟ್ ಕಾಣುತ್ತೆ ಅಂತ ಅನಿಸುತ್ತೆ. ಇಲ್ಸಿ ಯಾ ನೋಡಿ, ರೈನ್ಬೋ ಕ್ರಿಯೇಟ್ ಆಗಿದೆ. ಯಾಕೆಂದರೆ ಆ ಕಡೆಯಿಂದ ಸನ್ರೈಸ್ ಆಗ್ತಿದೆ. ಸೊ ಈ ಕಡೆಯಿಂದ ಮೋಡ ಎಲ್ಲ ಸೇರಿ ಒಂದು ರೈನ್ಬೋ ಥರ ಒಂದು ಆರ್ಚ್ ಕ್ರಿಯೇಟ್ ಆಗಿದೆ. ನೋಡಿ ಹೆಂಗಿದೆ ಅಂತ. ಅರ್ಲಿ ಮಾರ್ನಿಂಗ್ ಟ್ರೆಕ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರ್ ಸರೌಂಡಿಂಗ್ಸಲ್ಲಿ. ನಾನಾಗ ಹೇಳಿದ ಥರ ರಾಕಿ ಪ್ಯಾಚಸ್ ಸ್ಟಾರ್ಟ್ ಆಗಿದೆ. ಫುಲ್ ರೇಲಿಂಗ್ಸ್ ಹಾಕಿದ್ದಾರೆ, ಬಟ್ ಒಳ್ಳೆ ಇನ್ಕ್ಲೈನ್ ಇದೆ. ನೋಡ್ಬೋದು ಚೆನ್ನಾಗಿದೆ ಅಂತ. ಹಾಗೆ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ. ಫುಲ್ ಮೋಟಿವೇಟ್ ಮಾಡುತ್ತೆ ಮೇಲೆ ಹತ್ತಲಿಕ್ಕೆ. ಎಷ್ಟು ಗಾಳಿ ಬರ್ತದೆ ಅಂತ ನಿಮಗೆ ಕೇಳಿಸ್ತೇನೆ ನೋಡಿ. ನಿಮಗೆ ಕೇಳಿಸ್ಬೋದು ಗಾಳಿಯ ಸೌಂಡ್. ಸಖತ್ ಗಾಳಿ ಹೊಡಿತಾ ಇದೆ ಇಲ್ಲಿ. ಆ್ಯಕ್ಚುಲಿ ಇದು ಪೀಕ್ ಅಲ್ಲ,
ದಿಸ್ ಜಸ್ಟ್ ಫಸ್ಟ್ ಪೀಕ್ ಏನು ಕಾಣಿಸ್ತಿದೆ ಅದು. ತುಂಬ ದೊಡ್ಡ ಟ್ರೆಕ್ ಇದು. ಇಟ್ಸ್ ನಾಟ್ ಲೈಕ್ ಸಣ್ಣ ಟ್ರೆಕ್ ಹಿಂಗೆ ಹೋದ್ವಿ ಮುಗೀತು ಅಂತ. ಒಂದು ಆಲ್ಮೋಸ್ಟ್ 2-3 ಬೆಟ್ಟ ಹತ್ಕೊಂಡು ಹೋದ ಫೀಲ್ ಕೊಡುತ್ತೆ. ಲೆಟ್ಸ್ ಕಂಟಿನ್ಯೂ ದ ಟ್ರೆಕ್. ಫುಲ್ ಖುಷಿ. ಚೆನ್ನಾಗಿ ಗಾಳಿ ಬರ್ತಾ ಇದೆ. ಗಾಳಿ ಬಂದರೆ ಅಂತೂ ಯಾವುದೇ ಪ್ಲೇಸ್ಗೆ ಹೋಗಿ ನಿಮಗೆ ಏನು ಸುಸ್ತು ಅನ್ಸಲ್ಲ, ಏನು ಅನ್ಸಲ್ಲ. ಸಖತ್ತಾಗಿರುತ್ತೆ ಟ್ರೆಕ್ ಮಾಡೋಕ್ಕೆ ಮಾತ್ರ. ಒಂದೊಂದು ಸರ್ತಿ ಕೆಲವು ಟ್ರೆಕ್ಕಲ್ಲಿ ಗಾಳಿ ಇಲ್ಲದೆ ಒಂಥರ ಬೋರ್ ಅಂತ ಫೀಲ್ ಆಗುತ್ತೆ. ಗಾಳಿ ಇತ್ತು ಅಂತಾದರೆ ಹಿಂಗೆ ಓಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಇಲ್ಲಿಂದ ನೋಡಿ ಪ್ರಾಪರ್ ಎಲಿವೇಶನ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 60-70 ಡಿಗ್ರಿ ಫುಲ್ ಬಾಡಿನ ಫ್ರಂಟ್ ಬೆಂಡ್ ಮಾಡಿ ನಡಿಬೇಕು, ಇಲ್ಲಾಂದರೆ ಬಾಡಿ ಬ್ಯಾಲೆನ್ಸೇ ಸಿಗಲ್ಲ. ಯಾರೆಲ್ಲ ಲೆಗ್ ವರ್ಕೌಟು ಕಾರ್ಡಿಯೋ ಎಲ್ಲ ಮಿಸ್ ಮಾಡ್ತೀರಾ ಜಿಮ್ಮಲ್ಲಿ, ಇಲ್ಲಿ ಬರ್ಬೋದು. ಹೆಂಗಿದೆ ನೋಡಿ ಎಲಿವೇಶನ್. ಒಂದು ಕೈನ ನೆಲಕ್ಕೆ ಇಟ್ಕೊಂಡೆ ನಡಿಬೇಕು, ಇಲ್ಲಾರೆ ಮುಂದೆ ನಡೆಯೋಕ್ಕೆ ಆಗಲ್ಲ. ಸನ್ರೈಸ್ಗೆ ಅಂತ ಹೊರಟಿದ್ವಿ ನೋಡಿ. ಸನ್ ಇಷ್ಟು ಮೇಲೆ ಬಂದಿದ್ದಾನೆ ಅಂದರೆ ನಾವು ಆಲ್ಮೋಸ್ಟ್ 1 ಅವರ್ ಬೇಗ ಹೊರಡಬೇಕಿತ್ತು. ಬೇರೆಯವ್ರು ಯಾರಾದ್ರೂ ಟ್ರೈ ಮಾಡ್ತಾಯಿದ್ರೆ 2 ಅವರ್ ಹೊರಡಿ, ಯಾಕೆಂದರೆ ಇಲ್ಲಿಗೆ ನಿಮಗೆ 2 ಅವರ್ಸ್ ತಗೊಳುತ್ತೆ. ಟೈಮ್ ಚೆಕ್ ಮಾಡಿದ್ರೆ ಇವಾಗ ನೋಡಿ 7:44. ಒಂದು ಲೆವೆಲ್ ದಾಟಿದ ಮೇಲೆ ರೀಲಿಂಗ್ಸ್ ಇಲ್ಲ, ಏನೂ ಇಲ್ಲ. ಪ್ಯೂರ್ ಎಜ್ಜಲ್ಲಿ ನಡ್ಕೊಂಡು ಹೋಗಬೇಕು. ಬಟ್ ತುಂಬ ಕೇರ್ಫುಲ್ಲಾಗಿ ನಡೀರಿ ಯಾರಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ. ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಎಲಿವೇಶನ್ ಇದೆ. ನಾನು ಈ ವಿಡಿಯೋ ಮಾಡುವಾಗಲೂ ಒಂದು ಕೈನ ಕಲ್ಲಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ವಾವ್, ಓ ಮೈ ಗಾಡ್, ಲುಕ್ ಎಟ್ ದಟ್ ಮೈಟಿ ಹಿಲ್. ಇಲ್ಲಿಂದ ವ್ಯೂ ನೋಡಿ, ಪ್ರಾಪರ್ ಎಲಿವೇಶನ್ ಇದೆ. ಇಲ್ಲಿ ರೇಲಿಂಗ್ಸ್ ಎಲ್ಲ ಇಲ್ಲೋದ ಕಾರಣ ಸ್ವಲ್ಪ ಕೈಯೆಲ್ಲ ಹಿಡ್ಕೊಂಡೇ ನಡಿಬೇಕು. ಇದಕ್ಕಿರ್ಬೋದು ಎಲ್ಲ ರಿವ್ಯೂಸಲ್ಲಿ ಬರ್ತಿದ್ದಾರೆ ಗೂಗಲಲ್ಲೆಲ್ಲ, ಸ್ವಲ್ಪ ಇಂಟರ್ಮೀಡಿಯೇಟ್ ಅಥವಾ ಡಿಫಿಕಲ್ಟ್ ಟ್ರೆಕ್ ಅಂತ. ಯಾಕೆಂದರೆ ಒಂದು ಸಣ್ಣ ತಪ್ಪು ಮಾಡೋಕ್ಕೆ ಇಲ್ಲ, ಆಮೇಲೆ ಹಂಗಾಗೋಗುತ್ತೆ. ನೋಡಿ ಹಿಂಗೆ ಬರ್ತಾಯಿದ್ದಲ್ಲ ನೋಡಿ ಪೂರ್ಣಿಮಾ. ಇಟ್ಸ್ ನಾಟ್ ಈಸಿ ಗಾಯ್ಸ್. ಇನ್ನೂ ಟೈಟ್ ಪ್ಯಾಚಸ್ ಕಮ್ಮಿ ಆಗ್ತಿಲ್ಲ, ಸಖತ್ತಾಗಿದೆ ಪ್ಯಾಚ್ಗಳು. ನೋಡ್ಕೊಂಡು ಇಡಬೇಕು ಕಾಲನ್ನ. ದಿಸ್ ಇಸ್ ಒನ್ ಆಫ್ ದ ಚಾಲೆಂಜಿಂಗ್ ಟ್ರೆಕ್ ಆರಂಭ ನಾನು ಮಾಡಿದ್ರಲ್ಲಿ. ಚಾಲೆಂಜಿಂಗ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರು. ಯಾಕೆಂದರೆ ಈ ಥರ ಕೈಯೆಲ್ಲ ಇಟ್ಕೊಂಡು ಹೋದದ್ದು ನೆನಪಿಲ್ಲ ನನಗೆ. 2 ಕೈ ಯೂಸ್ ಮಾಡಾಯ್ತಾ? ಯೂಸ್ ಯುವರ್ ಹ್ಯಾಂಡ್. ಆರಾಮ್ಸೆ ಹತ್ಕೊಂಡು ಹೋಗು ಅಷ್ಟೇ. ನಿಂತ್ಕೊಳ್ಬೇಡ, ಸ್ಟಕ್ ಆಗಬೇಡ. ಒಂದೇ ಪೇಸಲ್ಲಿ ಹೋಗಿ ಮೇಲೆ ಹತ್ಬೋದು. ಅವಾಗ ಸ್ಟಕ್ ಆಗಬೇಕು, ನಿಲ್ಲಬೇಕು ಅಂತ ಅನಿಸಿದರೆ ಒಳ್ಳೆ ಸ್ಟೇಬಲ್ ಜಾಗದಲ್ಲಿ ನಿಂತ್ಕೊ, ಇಲ್ಲದ್ರೆ ನಿಲ್ಲಕ್ಕೆ ಹೋಗ್ಬೇಡ. ಹೋಗು ಹಂಗೆ ಹೋಗು. ಫುಲ್ ಕ್ರಾಲಿಂಗ್. ಇದು ಮ್ಯಾನ್ ವರ್ಸಸ್ ವೈಲ್ಡಲ್ಲಿ ಬ್ರೇಲ್ ಗ್ರಿಲ್ಸ್ ಹೋದಾಗ ಹೋಗ್ತಾ ಇದೆಯಾ? ನಾನು ಅವ್ನು ಕ್ಯಾಮರಾಮ್ಯಾನ್. ನಾವು ನಿಜವಾಗ್ಲೂ ಟಫೆಸ್ಟ್ ರೂಟಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಬೆಟ್ಟಕ್ಕೆ ಇದು ರೂಟೇ ಅಲ್ಲ. ಯಾಕೆಂದರೆ ಇಲ್ಲಿ ನೋಡಿ, ಈ ಕಡೆಯಿಂದ ನೋಡಿದ್ರೆ ಇಲ್ಲಿ ರೇಲಿಂಗ್ಸ್ ಹಾಕಿರೋ ರೂಟ್ ಇದೆ. ಈ ಬಂಡೆಗಳ ಮಧ್ಯದಿಂದ ಬರಬೇಕಿತ್ತು ನಾವು. ಅದೇ ನೋಡ್ತಾ ಇರೋದು ನಾನು. ಅಷ್ಟೆಲ್ಲ ಕಷ್ಟಪಡಬೇಕಿತ್ತ ಅಂತೇಳಿ. ಪರವಾಗಿಲ್ಲ, ಆದರೂ ಒಂದು ಡಿಫ್ರೆಂಟ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್. ಫೈನಲ್ ಸ್ಟ್ರೆಚ್ ಟುವರ್ಡ್ಸ್ ದ ಪೀಕ್. ಓಹೋ, ಇಲ್ಲಿ ಚೆನ್ನಾಗಿ ಒಂದು 2-3 ಮರ ಎಲ್ಲ ಇದೆ ಕೂತ್ಕೊಂಡು ರೆಸ್ಟ್ ತಗೊಳ್ಳಿಕ್ಕೆ. 8 ಗಂಟೆ ಆದರೂ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಒಂದು ಮೇಲಿದ್ದು ಒಂದು 10-15 ಮಿನಿಟ್ಸಲ್ಲಿ
ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿ ಪಟ್ಟ ಅಂತ ಇಳಿಯೋಕ್ಕೆ ಶುರು ಮಾಡಿಬಿಡ್ಬೇಕಪ್ಪ. ಎಸ್, ಲುಕ್ ಎಟ್ ದಿಸ್. ಏನು ಚೆನ್ನಾಗಿ ಗಾಳಿ ಬರ್ತಿದೆ ಗೊತ್ತಾ, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಹೌಸ್ ದ ಪ್ಲೇಸ್? ಸಕ್ಕತ್ ಗಾಳಿ ಬರ್ತಾ ಇದೆ. ಏನು ಕೇಳಿಸ್ತಾ ಇದೆ ಸತ್ಯ ನಂಗೆ ಗೊತ್ತಿಲ್ಲ, ಬಟ್ ವ್ಯೂ ಪಾಯಿಂಟ್. ಫೈನಲಿ ವಿ ಆರ್ ಎಟ್ ದ ಪೀಕ್. ಟೈಮ್ ಚೆಕ್ 8:06. ಸೊ 6:45 ಹೊರಟಿದ್ವಿ, ನಾವು 8:05 ರೀಚ್ ಆದ್ವಿ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್ ಮಾತ್ರ. ನನಗೆ ಗೊತ್ತಿಲ್ಲ ಯಾಕೆ ಎಲ್ಲರೂ ದೂರ ಟ್ರೆಕ್ ಹೋಗ್ತೀರಾ ಅಂತ. ಬೆಂಗಳೂರು ಆಸ್ಪಾಸಲ್ಲಿ ಇಷ್ಟು ಚೆನ್ನಾಗಿರೋ ಪ್ಲೇಸಸ್ ಇರುವಾಗ ನಾವಿರೋ ಜಾಗನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದೇ ಥರ ಇಟ್ ಈಸ್ ಜಸ್ಟ್ 110 ಕಿಲೋಮೀಟರ್ ಫ್ರಮ್ ಬ್ಯಾಂಗ್ಳೂರ್. ನೀವು ಹೊಸೂರೆಲ್ಲ ಲೆಕ್ಕ ಹಿಡಿದ್ರೆ ಇಟ್ ಈಸ್ ಜಸ್ಟ್ 90 ಕಿಲೋಮೀಟರ್. ಅತ್ತಿಬೆಲೆ ಟೋಲಿಂದ ಬರೀ 95 ಕಿಲೋಮೀಟರಲ್ಲಿ ಯು ವಿಲ್ ರೀಚ್ ಟು ದಿಸ್ ಪ್ಲೇಸ್. ಅಷ್ಟು ಚೆನ್ನಾಗಿದೆ ಇದು. ಆರಾಮ್ಸೆ ಒಂದು 2 ಅವರ್ಸಲ್ಲಿ ನೀವೆಲ್ಲ ಹತ್ಕೊಂಡು ಬರ್ಬೋದು. ಪ್ರೋ ಟ್ರೆಕ್ಕರ್ಸ್ ಎಲ್ಲ 1.5 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಬಟ್ 360 ಡಿಗ್ರಿ ವ್ಯೂ ಫ್ರಮ್ ದ ಟಾಪ್. ಫೈನಲಿ 30 ಮಿನಿಟ್ಸ್ ಬ್ರೇಕ್ ತಗೊಂಡು ನಾವಿವಾಗ ಡಿಸೆಂಡ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಇದು ಕಂಪ್ಲೀಟ್ ವ್ಯೂ. ಇಲ್ಲಿ ಸ್ವಲ್ಪ ಒಂದು ಸ್ಟೆಪ್ ಕೆಳಗೆ ಬಂದರೆ ಗಾಳಿ ಸ್ವಲ್ಪ ಕಮ್ಮಿ ಇದೆ, ಸೊ ಮಾತಾಡಿದ್ದು ಚೆನ್ನಾಗಿ ಕೇಳಿಸುತ್ತೆ. ಅಲ್ಲಿ ಮೇಲೆ ಹೋದರೆ ಅಂತೂ ಸಕ್ಕತ್ ಗಾಳಿ ಹೊಡಿತಾ ಇದೆ, ಏನೂ ಕೇಳಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕೆಳಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್ ಫ್ರಮ್ ದ ಟಾಪ್. ಆನ್ ದಿ ವೇ ಇವಾಗ ನಾವು ಬೇರೆ ರೂಟ್ ತಗೊಳ್ತೀವಿ, ಬಂದಿರೋ ರೂಟಲ್ಲಿ ಹೋಗಲ್ಲ. ಸೊ ಅದರಲ್ಲಿ ಯಾವ ಥರ ಡಿಫಿಕಲ್ಟಿ ಇರುತ್ತೆ ಅಂತ ತೋರಿಸ್ತೀನಿ ನಾನು. ಯಾಕೆಂದರೆ ನಾವು ಆ್ಯಕ್ಚುಲಿ ಹತ್ತಿ ಥರ ಹಿಡಿಯೋದು ತುಂಬಾ ಕಷ್ಟ. ಅದು ನಾನು ಹೇಳ್ದಂಗೆ ರಾಂಗ್ ರೂಟಲ್ಲಿ ನಾವು ಮೇಲೆ ಹತ್ತಿದ್ದು. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಈ ಥರ ಸ್ಟೆಪ್ಸ್ ಇಟ್ಟಿದ್ದಾರೆ ಕೆಲವು ಕಡೆ. ಒಂಥರ ತುಂಬ ಸ್ಟೀಪ್ ಆಗಿದೆ, ಒಂಥರ 90 ಡಿಗ್ರಿ ಇನ್ಕ್ಲೈನ್ ಎಲ್ಲರೂ ಹತ್ತಕ್ಕಾಗಲ್ಲ ಅಂತೇಳಿ ಈ ಥರ ಕಬ್ಬಿಣದ್ದು ಸ್ಟೆಪ್ಸ್ ಇಟ್ಟಿದ್ದಾರೆ. ಆವಾಗ ಡಿಫಿಕಲ್ಟ್ ರೂಟಲ್ಲಿ ಹತ್ತಿದ್ವಲ್ಲ, ಅದಕ್ಕಿಂತ ಅಡ್ಜಸೆಂಟಲ್ಲಿ ಒಂದು ರೂಟ್ ಇದೆ ನೋಡಿ, ತುಂಬ ಈಸಿ ಇದೆ ಇದು. ಅದಕ್ಕೆ ಕಂಪೇರ್ ಮಾಡಿದರೆ ಅಂತೂ ಒಂಥರ ರೆಡ್ ಕಾರ್ಪೆಟ್ ಥರ ಇದೆ ಇದು. ಪರವಾಗಿಲ್ಲ, ಒಂಥರ ಅಡ್ವೆಂಚರ್ ಆಯಿತು, ಬಟ್ ಇಟ್ ವಾಸ್ ರಿಸ್ಕಿ. ನೋಡಿ, ದಿಸ್ ಈಸ್ ದ ಪ್ಲೇಸ್. ಇಲ್ಲಿ ಒಂದು ನಿಮಗೆ 3-4 ರೇಲಿಂಗ್ ಸಿಗುತ್ತೆ. ಅದಾದಮೇಲೆ ನೀವು ಸೀದಾ ರೈಟ್ ತಗೊಂಡು ಈ ಬಂಡೆಯ ರೈಟ್ ಸೈಡಿಂದ ಹೋದರೆ ನಿಮಗೆ ಚೆನ್ನಾಗಿ ರೂಟ್ ಸಿಗುತ್ತೆ. ನಾವೇನು ಮಾಡಿದ್ವಿ ಅಂದರೆ ಸೀದಾ ಹತ್ಬಿಟ್ವಿ. ರೇಲಿಂಗ್ಸಿಂದ ಸೀದಾ ಹತ್ತಿದ್ರೆ ಆ ಡಿಫಿಕಲ್ಟ್ ರೂಟ್ ಸಿಗುತ್ತೆ. ಅದಕ್ಕಿಂತ ಇಲ್ಲಿ ಒಂದು ಅದೇ ಥರ ರೈಟಿಗೆ ನೀವು ರೇಲಿಂಗ್ಸ್ನ ರೈಟ್ ಸೈಡಲ್ಲೇ ಇದ್ದರೆ ನೀವು ಏನು ರೂಟ್ ಮಿಸ್ ಆಗೋಲ್ಲ, ನೀವು ಹಾಗೆ ಹೋಗ್ಬಿಡ್ತೀರಾ. ಇಲ್ಲ ನೀವು ರೇಲಿಂಗ್ಸ್ನ ಲೆಫ್ಟ್ ಸೈಡಿಂದ ಹಿಂಗೆ ಬಂದ್ರಿ ಅಂದರೆ ನೀವು ಗ್ಯಾರಂಟಿ ರೂಟ್ ಮಿಸ್ ಆಗೋ ಚಾನ್ಸಸ್ ಇದೆ. ನಮ್ಗೆ ಅದೇ ಆಗಿದ್ದು. ಬಟ್ ಯಾರಿಗಾರು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಯು ಕ್ಯಾನ್ ಟೇಕ್ ದ್ಯಾಟ್ ರೂಟ್. ಈ ಥರ ಹೀಗೆ ಹತ್ಕೊಂಡು ಬಂದು ರೇಲಿಂಗ್ಸ್ನ ಲೆಫ್ಟ್ ಸೈಡಿಂದ ಹತ್ಕೊಂಡು ಹೋದರೆ ಫುಲ್ ಥ್ರಿಲ್ಲಿಂಗ್ ರೂಟ್ ಇರುತ್ತೆ. ರೈಟ್ ಸೈಡಿಂದ ಹೋದರೆ ನಿಮಗೆ ನಾರ್ಮಲ್ ರೂಟ್ ಸಿಗುತ್ತೆ. ನಾವು ಡಿಸೆಂಡ್ ಮಾಡ್ತಾ ಫಸ್ಟ್ ಲೆವೆಲ್ ಬೆಟ್ಟ ತೋರಿಸಿದ್ವಿ ನೋಡಿ, ಅಲ್ಲಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 20 ಮಿನಿಟ್ಸಲ್ಲಿ ಇಲ್ಲಿ ರೀಚ್ ಆಗಿದ್ದೀವಿ. ಇನ್ನು ಒಂದು 1.5 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ 8:40ಗೆ ಸ್ಟಾರ್ಟ್ ಮಾಡಿದ್ವಿ ಡಿಸೆಂಡ್ ಮಾಡೋಕ್ಕೆ. ಇವಾಗ 9:05 ಆಗಿದೆ. ಇಲ್ಲಿ ಒಂದು 10 ನಿಮಿಷ ಇಲ್ಲ ಒಂದು 15 ಮಿನಿಟ್ಸ್. ಇಲ್ಲಿಂದ ಆ್ಯಕ್ಚುಲ್ ಚಾಲೆಂಜಿಂಗ್ ಏನು ಅಂದರೆ ಚಾರಂಟೆ ನೋಡ್ಕೊಂಡು ಇಳಿಯೋದು. ಯಾಕೆಂದರೆ ಈ ಪ್ಲೇಸಿಂದ ನಮಗೆ ಆಲ್ಮೋಸ್ಟ್ ಈ ಬೆಟ್ಟದಲ್ಲಿ 1,00,000 ಚಾರಂಟೆ ಇರ್ಬೋದು ಮಿನಿಮಮ್. ಯಾಕೆಂದರೆ ಹತ್ತುವಾಗ ನೋಡ್ತಾ ಇದ್ವಿ ಎವ್ರಿ ಸ್ಟೆಪ್ಪಿಗೆ ಒಂದೊಂದು ಚಾರಂಟೆ ಸಿಗ್ತಾಯಿತ್ತು. ಒಂದೊಂದು ರಾಶಿ ಚಾರಂಟೆ ಸಿಗ್ತಾಯಿತ್ತು. ಸೊ ತುಂಬ ಚೆನ್ನಾಗಿದೆ ಈ ಬೆಟ್ಟ. ಯಾರಿಗೆಲ್ಲ ಇಲ್ಲೊಂದು ನಾನು ಕೆಲವು ನೋಡಿದೆ, ಅಲ್ಟ್ರಾ ಮ್ಯಾರಥಾನ್ ಓಡೋರೆಲ್ಲ
ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಪ್ಲೇಸ್ ಟು ಚೆಕ್ ಯುವರ್ ಎಂಡೋರೆನ್ಸ್. ಯಾರಿಗೆಲ್ಲ ಎಂಡೋರೆನ್ಸ್ ಟ್ರೈನಿಂಗ್ ಬೇಕು ಅಂತೆಲ್ಲ ನೋಡ್ತಾ ಇರ್ತೀರಿ, ಈ ಬೆಟ್ಟಕ್ಕೆ ಬರ್ಬೋದು. ಬಟ್ ನಾರ್ಮಲ್ ರೂಟ್ ತಗೊಳ್ಳಿ, ಡಿಫಿಕಲ್ಟ್ ರೂಟ್ಸಲ್ಲಿ ತಗೊಳ್ಬೇಡಿ. ಮೇಜರ್ ಅಡ್ವಾಂಟೇಜ್ ಆಫ್ ಈ ಬೆಟ್ಟ ಅಂದರೆ ಈ ಕಾಡು. ಆಲ್ಮೋಸ್ಟ್ ಅರ್ಧ ರೂಟಷ್ಟು ಕಾಡಲ್ಲೇ ಬರಬೇಕು. ಆ ಕಾಡು ಎಷ್ಟು ಡೆನ್ಸ್ ಆಗಿದೆ ಅಂದರೆ ಆಗ ನಮಗೆ ಫುಲ್ ಬಿಸಿಲಿತ್ತು, ತಲೆಯಿಂದ ನೀರಿಳಿಯುವಷ್ಟು ಬಿಸಿಲಿತ್ತು. ಬಟ್ ಈಗ ನೋಡಿದ್ರೆ ಈ ಕಾಡಿಂದಾಗಿ ನಮಗೆ ಅದು ಗೊತ್ತೇ ಆಗ್ತಾಯಿಲ್ಲ, ತುಂಬ ಚೆನ್ನಾಗಿ ಫೀಲ್ ಕೊಡ್ತಾ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ರೂಟ್ ಅಂತ ಹೇಳಿದ್ರೆ, ಉರಿಯೋ ಬಿಸಿಲಲ್ಲಿ ಸಹ ಒಂದು ಸ್ವಲ್ಪನೂ ನಿಮಗೆ ಬಿಸಿಲಿಲ್ಲ, ಅಷ್ಟು ದಟ್ಟವಾದ ಕಾಡಿದೆ. ಕಾಡೊಳಗೆ ಚೆನ್ನಾಗಿ ಕಲ್ಲಿನ ರೂಟ್ ಇದೆ. ಆ ಫೈನಲ್ ಸ್ಟೆಪ್ಸ್ ಇಳಿತಾ ಇದ್ದೀವಿ. ಟೈಮ್ ಚೆಕ್ ಇವಾಗ 9:20. ಒಂದು ಕ್ವಿಕ್ ಅಪ್ಡೇಟ್ ಏನಂದರೆ, ಈ ಬೆಟ್ಟದಲ್ಲಿ ತುಂಬ ಮಂಗಗಳಿದೆ. ಆ್ಯಕ್ಚುಲಿ ನಾವು ಹತ್ತುವಾಗ ಯಾವ ಮಂಗನೂ ಸಿಕ್ಕಿಲ್ಲ, ಅದು ಮಲ್ಕೊಂಡಿರುವಾಗಲೇ ನಾವು ಹತ್ಬಿಟ್ಟಿದ್ವಿ. ಆದರೆ ಫೈನಲಿ ನಾವು ಬೇಸ್ ರೀಚ್ ಆಗಿದ್ದೀವಿ. ದಟ್ಸ್ ಇಟ್ ಫಾರ್ ದ ಟ್ರೆಕ್. ಯಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೀವು ವಿಡಿಯೋ ನೋಡಿದರೆ ನಿಮಗೆ ವಿಡಿಯೋ ಅಂತ ಬಯಸ್ತೇನೆ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಲೈಕ್ ದ ವಿಡಿಯೋ, ಕಮೆಂಟ್, share and subscribe. Sign off from Pachu and Puni.